ಆ ಗ್ರಾಮದಲ್ಲಿ ಪ್ರತಿ ವರ್ಷ ಬ್ರಾಹ್ಮಿ ಮುಹೂರ್ತದಲ್ಲಿ ದಸರಾ ಬನ್ನಿ ಉತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ. ಕೊರೆವ ಚಳಿ, ಇಬ್ಬನಿಯ ಕಣ್ಣ ಮುಚ್ಚಾಲೆ ಆಟದ ನಡುವೆ ಸಾವಿರಾರು ಭಕ್ತರು ಈ ಬನ್ನಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಈ ಉತ್ಸವದಲ್ಲಿ ಅಡ್ಡಪಲ್ಲಕ್ಕಿಯನ್ನು ಹಿಮ್ಮುಖವಾಗಿ ಹೊತ್ತುಕೊಂಡು ಬೆಟ್ಟ ಏರುವುದು ವಿಶೇಷ. ಹಾಗಿದ್ರೆ ಈ ಬನ್ನಿ ಉತ್ಸವ ನಡೆಯೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ಗ್ರಾಮದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುತ್ತದೆ ದಸರಾ ಬನ್ನಿ ಉತ್ಸವ. ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದ ದೊಡ್ಡಕಲ್ಲು ಕಟ್ಟೆಯ ದಸರಾ ಬನ್ನಿ. ಕೊರೆವ ಚಳಿಯ ನಡುವೆ ಬನ್ನಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗಿ. ದಸರಾ ಬನ್ನಿ ಉತ್ಸವ ನೋಡಲು ಸೇರಿರುವ ಸಾವಿರಾರು ಭಕ್ತರು, ಅಡ್ಡಪಲ್ಲಕ್ಕಿ ಹೊತ್ತು ಹೆಜ್ಜೆ ಹಾಕುತ್ತಿರುವ ಭಕ್ತಗಣ, ಹಿಮ್ಮುಖವಾಗಿ ಬೆಟ್ಟ ಏರುತ್ತಿರುವ ದೇವರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಮಾದನವಾಗಿ ಗ್ರಾಮದ ದೊಡ್ಡಕಲ್ಲು ಕಟ್ಟೆಯ ದಸರಾ ಬನ್ನಿ ಉತ್ಸವದಲ್ಲಿ. ಹೌದು, ಮಾದನಬಾವಿ ಗ್ರಾಮದ ಹೊರವಲಯದ ದೊಡ್ಡಕಲ್ಲು ಕಟ್ಟೆಯ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಹಾಗೂ ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ದೇವರುಗಳು ದಸರಾ ಬನ್ನಿ ಉತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗಿನ ಜಾವ 5 ಗಂಟೆಗೆ ದೇವರ ಗಣಮುಖ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂಬು ಹೊಡೆಯುವ ಮೂಲಕ ಬನ್ನಿ ಮುಡಿದರು. ಈ ಬನ್ನಿ ಉತ್ಸವದಲ್ಲಿ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕೊರೆವ ಚಳಿಯ ನಡುವೆ ಮಂಜಿನ ಹನಿಗಳ ಕಣ್ಣ ಮುಚ್ಚಾಲೆ ಆಟದ ನಡುವೆ ನಡೆಯುವ ಈ ದಸರಾ ಬನ್ನಿ ಉತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ಹಳ್ಳಿ ಕಟ್ಟೆಮನೆ ಕ್ಷೇತ್ರದ ದೊಡ್ಡಕಲ್ಲು ಕಟ್ಟೆಯ ಗವಿಸಿದ್ದೇಶ್ವರ ಸ್ವಾಮಿಗೆ ಮೊದಲು ಪೂಜೆ ಸಲ್ಲಿಸಲಾಗುತ್ತದೆ. ಬಳಿಕ 30 ಅಡಿ ಎತ್ತರವಿರುವ ದೊಡ್ಡಕಲ್ಲು ಕಟ್ಟೆಯನ್ನು ಅಡ್ಡಪಲ್ಲಕ್ಕಿ ಹೊತ್ತು ಭಕ್ತರು ಬೆಟ್ಟ ಏರುತ್ತಾರೆ. ಕೆಲವು ಪಲ್ಲಕ್ಕಿಗಳು ಮುಮ್ಮುಖವಾಗಿ ಹತ್ತಿದರೆ, ಹಳ್ಳೂರು ಹಾಗೂ ಅಣಜಿ ಗ್ರಾಮದ ಬೀರಲಿಂಗೇಶ್ವರ ಸ್ವಾಮಿ ದೇವರ ಅಡ್ಡಪಲ್ಲಕ್ಕಿ ಉತ್ಸವ ಹಿಮ್ಮುಖವಾಗಿ 30 ಅಡಿ ಎತ್ತರದ ಬೆಟ್ಟ ಏರುತ್ತದೆ. ಈ ರೀತಿ ಹಿಮ್ಮುಖವಾಗಿ ಬೆಟ್ಟ ಹತ್ತಿದರೆ ಜನರ ಕಷ್ಟ ನಿವಾರಣೆ ಜೊತೆಗೆ ತಪ್ಪು ಮಾಡಿದವರು ತಿದ್ದುಕೊಳ್ಳಲಿ ಎಂಬುದು ಇದರ ಹಿಂದಿನ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ಈ ದಸರಾ ಬನ್ನಿ ಉತ್ಸವಕ್ಕೆ ಶಿವಮೊಗ್ಗ, ದಾವಣಗೆರೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಬನ್ನಿ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಒಟ್ಟಿನಲ್ಲಿ ಕೊರೆವ ಚಳಿ, ಇಬ್ಬನಿಯನ್ನು ಲೆಕ್ಕಿಸದೆ ಸಾವಿರಾರು ಭಕ್ತರು ದೊಡ್ಡಕಲ್ಲು ಕಟ್ಟೆಯ ದಸರಾ ಬನ್ನಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು.